ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ನೀವೇ ನೋಡ್ತಾ ಇರ್ಬೋದು. ಹೇಗೆ ಬಂದಿದೆ, ಎಷ್ಟು ಚೆನ್ನಾಗಿದೆ, ಹಾಗೆ ಇದರ ಗ್ರೇವಿ ಕೂಡ ನೀವು ನೋಡ್ಬೋದು. ಗ್ರೇವಿ ಎಷ್ಟು ಥಿಕ್ನೆಸ್ಸಿಂದ ಇದೆ ಅಂತ ಹೇಳ್ಕೊಂಡು ಇದು ರೈಸ್, ಪೂರಿ, ಚಪಾತಿ, ಪರೋಟ ನೀವು ಏನೇನು ಮಾಡ್ತೀರಾ ನೋಡಿ, ಅದು ಎಲ್ಲದಕ್ಕೂ ಕೂಡ ಸಖತ್ತಾಗಿ ಆಗುತ್ತೆ. ಹಾಗೆ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಂಡು ನಾವು ಮುಂದೆ ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಒಂದು ಬಾಣಲೆ ಮೇಲೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆಯು ಬಿಸಿ ಆದ ನಂತರ ನಾನೇನು ಮಾಡ್ತಾ ಇದ್ದೀನಿ, ಇದಕ್ಕೆ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ನೀವು ಚಿಕನ್ ಪ್ರಮಾಣ ನೋಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಈರುಳ್ಳಿನ ಸೇರಿಸ್ಕೊಳ್ಬೇಕಾಗತ್ತೆ. ಹಾಗೆ ಈರುಳ್ಳಿಯನ್ನು ನಾನು ಸಾಫ್ಟ್ ಆಗೋ ತನಕ ಹುರ್ಕೊಳ್ತಾ ಇದ್ದೀನಿ. ಸಾಫ್ಟ್ ಆದ ನಂತರ ಅದಕ್ಕೆ ಒಣಮೆಣಸುಕಾಯಿಯನ್ನು ಹಾಕ್ತಾ ಇದ್ದೀನಿ, ನೋಡ್ಬೋದು. ಹಾಗೆ ಒಣಮೆಣಸನ್ನು ನಾನು ಚೆನ್ನಾಗಿ ಇದರಲ್ಲಿ ಹುರ್ಕೊಂಡು ನಂತರ ಅದನ್ನು ಸ್ವಲ್ಪ ಡ್ರೈ ಆದ ನಂತರ ನಾನು ಅದಕ್ಕೆ ಸ್ಪೈಸಸ್ನ ಸೇರ್ಕೊಳ್ತಾ ಇದ್ದೀನಿ. ಚಿಕನ್ ಅಂದಮೇಲೆ ಸ್ಪೈಸಸ್ನ ಸೇರಿಸ್ಕೊಳ್ಳೇಬೇಕು, ಇಲ್ದಿದ್ರೆ ಅದು ಮೀನು ಸಾರು ಥರ ತಿನ್ನಲಿಕ್ಕೆ ಚೆನ್ನಾಗಿ ಆಗಲ್ಲ. ಅದಕ್ಕೆ ನಾವು ಚಿಕನ್ ಜೊತೆ ಸ್ಪೈಸಸ್ನ ಆ್ಯಡ್ ಮಾಡೋದು. ಹಾಗೆ ಇದನ್ನು ತಣ್ಣಗಾದ ಮೇಲೆ ಒಂದು ಮಿಕ್ಸರ್ ಬೌಲನ್ನು ತಗೊಂಡಿದ್ದೇನೆ. ಮಿಕ್ಸರ್ ಬೌಲಿಗೆ ನಾನು ಮೊದಲಿಗೆ ಏನು ಮಾಡ್ತಾಯಿದ್ದೇನೆ, ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕಾಯಿ ತುರಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅದರ ಮೇಲೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ರೋಸ್ಟ್ ಮಾಡಿದಂಥ ಮಸಾಲೆ ಸಾಮಾನನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ. ಆದ ನಂತರ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಂತರ ಮಸಾಲೆಯನ್ನು ಮಾಡಿಟ್ಕೊಂಡಿದ್ದೀನಿ, ನೋಡ್ಬೋದು. ಈ ಥರ ಆಗಿದೆ. ನಂತರ ನಾನು ಅದೇ ಬಾಣಲೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಸಣ್ಣದಾಗಿ ಕೊಚ್ಕೊಂಡಿರುವಂಥ ಉಳ್ಳಾಗಡ್ಡೆಯನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಇದಕ್ಕೆ ನಾನು ಈ ಉಳ್ಳಾಗಡ್ಡೆ ಕೂಡ ತುಂಬ ಮೆತ್ತಗಾಗೋರ ತನಕ ನಾವು ವೇಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ಮೆತ್ತಗಾಗಿದೆ ಅಂತ. ಎಷ್ಟು ಮೆತ್ತಗಾದ ಒಂದು ಟೈಮಲ್ಲಿ ನಾವೇನು ಮಾಡಬೇಕು, ಹಸಿಮೆಣಸಿನ್ಕಾಯಿ, ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ 4 ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ನಾನೇನು ಮಾಡಿದ್ದೆ, ಮೊದಲಿಗೆ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಆ ಪೇಸ್ಟನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ, ನೋಡ್ಬೋದು. ಈ ಆ್ಯಡ್ ಮಾಡಿದ ನಂತರ ನಾವು ಇದನ್ನು ಚೆನ್ನಾಗಿ ತಿರ್ಸ್ತಾ ಇರಬೇಕಾಗುತ್ತೆ. ತಳ ಹಿಡಿಯುತ್ತದಲ್ಲ, ಅದಕ್ಕೆ ನಾವು ಚೆನ್ನಾಗಿ ತಿರ್ಸ್ತಾ ಇರಬೇಕಾಗತ್ತೆ. ಆ ನಂತರ ನೋಡ್ಬೋದು ನೀವು ಎಷ್ಟು ಇದನ್ನು ಡ್ರೈ ಆಗ್ತಾ 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 ಎಣ್ಣೆಯನ್ನು ಬಿಟ್ಕೊಳ್ತಾ ಇದೆ. ಇಂಥ ಟೈಮಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಟೊಮೆಟೊ ಪೇಸ್ಟನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಈ ಟೊಮೆಟೊ ಪೇಸ್ಟ್ ಕೂಡ ಹಸಿ ವಾಸನೆಯನ್ನು ಹೋಗೋ ತನಕ ನಾವು ಚೆನ್ನಾಗಿ ಇದನ್ನು ತಿರ್ಸ್ಬೇಕಾಗತ್ತೆ. ಹಾಗೆ ನಾನು ಅದರ ಮೇಲೆ ಹಳದಿ ಪೌಡ್ರನ್ನು ಹಾಕ್ತಾ ಇದ್ದೇನೆ. ಆ ನಂತರ ಮತ್ತು ಚೆನ್ನಾಗಿ ನಾನು ಇದನ್ನು ಮತ್ತು ಒಯ್ಲ್ ಬಿಡೋ ಥರ ಟೊಮೆಟೊ ಎಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ತಿರ್ಸ್ತಾ ಇದ್ದೆ. ಈಗ ನೋಡ್ಬೋದು ನೀವು ಯಾವ ಥರ ಇದು ಗ್ರೇವಿ ಆಗಿದೆ ಅಂತ ಹೇಳ್ಕೊಂಡು. ಇದ್ರ ಮೇಲೆ ಗೊತ್ತಾಗುತ್ತೆ ಚಿಕನ್ ಟೇಸ್ಟ್ ಹೇಗಿರ್ಬೋದು ಅಂಥೇಳಿ. ಆ ನಂತರ ನಾನು ಇದಕ್ಕೆ ಸ್ವಲ್ಪ ಲಿಂಬುವನ್ನು ಹಾಕ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಚಿಕನ್ ಸಾರಿಗೆ ಲಿಂಬು ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಾಗತ್ತೆ ಅಂಥೇಳಿ. ಆದ ನಂತರ ಸ್ವಲ್ಪ ಅದು ಥಿಕ್ನೆಸ್ ಆದ ನಂತರ ನಾನು ಏನು ಮಾಡ್ತಾಯಿದ್ದೀನಿ, ಇದಕ್ಕೆ ಚಿಕನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಚಿಕನಿಗೆ ನಾನು ಮಸಾಲೆ ಸೇರಿಸ್ಕೊಂಡಿಲ್ಲ, ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಆ್ಯಡ್ ಮಾಡಿ ನಂತರ ಆ ಕಡೆ ಈ ಕಡೆ ಸ್ವಲ್ಪ ತಿರ್ಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತಿನ ಬಳಿಕ ನೀವು ನೋಡ್ಬೋದು ಈ ಥರ ಆಗಿದೆ. ಹಾಗೆ ಇದಕ್ಕೆ ನಾವು ಬೇರೆ ಅಂತಹ ಯಾವುದೋ ಒಂದು ಮಸಾಲಾನ ಆ್ಯಡ್ ಮಾಡಿಲ್ಲ. ಮನೆಯಲ್ಲೇ ಸಿಗುವಂಥ ಎಲ್ಲ ಮಸಾಲೆಗಳನ್ನು ನಾನು ಇದರಲ್ಲೇ ಸೇರಿಸ್ಕೊಂಡಿದ್ದೀನಿ. ಹಾಗೆ ನೀವು ಸ್ವಲ್ಪ ಬೇಯ್ತಾ ಇರುವಾಗ ಚಿಕನನ್ನು ನೀವು ಈಗ ನೋಡಬಹುದು ಯಾವ ಥರ ಆಗಿದೆ ಅಂತ ಹೇಳ್ಕೊಂಡು. ಚೆನ್ನಾಗಿ ಕುದೀತಾ ಉಂಟು, ಹಾಗೆ ಚಿಕನ್ ಕೂಡ ಬೆಂದಿದೆ. ಹಾಗೆ ನಾನು ಇದೇ ಒಂದು ಟೈಮಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಒಂದು ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಇಂಥ ಟೈಮಲ್ಲಿ ಆ್ಯಡ್ ಮಾಡಿದರೆ ಅದಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತದೆ. ಹಾಗೆ ಮಸಾಲೆ ಸ್ವಲ್ಪ ಉಳಿದ ಭಾಗಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಇದರ ಮೇಲೇ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಇದನ್ನು ನಾನು ಚೆನ್ನಾಗಿ ತಿರ್ಸ್ಕೊಳ್ತಾ ಇದ್ದೇನೆ, ನೋಡ್ಬೋದು. ಅದರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ.
ಉಪ್ಪನ್ನು ಹಾಕಿ ಮತ್ತೆ ಅದನ್ನು ತಿರ್ಸ್ಕೊಂಡು ಒಂದು ಮುಚ್ಚಳ ಇಟ್ಟು ಒಂದು 5 ನಿಮಿಷದ ತನಕ ನಾನು ಅದನ್ನು ಬೇಯಿಸ್ಕೊಳ್ತಾ ಇದ್ದೇನೆ. 5 ನಿಮಿಷ ಆದ ನಂತರ ತೆಗೆದಿದ್ದೇನೆ. ನೋಡ್ಬೋದು ಯಾವ ಥರ ಆಗಿದೆ ಅಂತ ಹೇಳ್ಕೊಂಡು. ಈಗ ಮತ್ತು ತಿಕ್ನೆಸ್ ಆಗ್ತದೆ ಅದು ಸ್ವಲ್ಪ, ಮತ್ತು ಒಂದು 2 ನಿಮಿಷಗಳ ಕಾಲ ಹಾಗೆ ಓಪನ್ ಮಾಡಿ ನಾವು ಬೇಯಿಸ್ಕೊಂಡ್ರೆ ಚಿಕನ್ ಈ ಹದಕ್ಕೆ ಬಂದು ಮುಟ್ಟುತ್ತೆ. ನೋಡ್ಬೋದು ಯಾವ ಥರ ಆಗಿದೆ ಅಂತ ಹೇಳ್ಕೊಂಡು. ಚಿಕನ್ ರೆಸಿಪಿ ಮಾಡುವಾಗ ನಾವು ಒಂದನ್ನು ನೆನಪಿಟ್ಕೊಳ್ಬೇಕಂತ ಹೇಳಿದ್ರೆ ಅದರ ಮಸಾಲೆಯನ್ನು ಅದಕ್ಕೆ ಹೊಂದಿಕೊಳ್ಳೋ ಹಾಗೆ ತೆಗಿಬೇಕಾಗತ್ತೆ. ಇಲ್ಲದಿದ್ದರೆ ಅದು ಒಂದು ಕಡೆ ನೀರಿನ ಥರ ಆಗುತ್ತೆ, ಇನ್ನೊಂದು ಕಡೆ ಚಿಕನ್ ಆಗಿರುತ್ತೆ. ಎರಡೂ ಅಂಟ್ಕೊಳ್ಬೇಕಂತ ಹೇಳಿದ್ರೆ ಮಸಾಲೆ ಪ್ರಮಾಣ ಚೆನ್ನಾಗಿರಬೇಕಾಗತ್ತೆ. ಈಗ ಅದರ ಮೇಲೆ ನಾನು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ತಿರ್ಸ್ತಾ ಇದ್ದೇನೆ. ಹಾಗೆ ನೀವು ನೋಡ್ಬೋದು ಸ್ವಲ್ಪ ಹೊತ್ತಿನ ನಂತರ ಗ್ರೇವಿ ಯಾವ ಥರ ಬಂದಿದೆ, ಹೇಗಾಗಿದೆ ಅಂತ ಹೇಳ್ಕೊಂಡು ನೀವು ನೋಡ್ಬೋದು. ಅದರ ಒಂದು ಗ್ರೇವಿ ನೋಡ್ತಾ ಇದ್ದರೆ ಚಿಕನ್ ತಿನ್ನೋ ಮನಸ್ಸು ಬರಲ್ಲ, ಗ್ರೇವಿನೇ ಬೇಕು ಅನ್ನೋ ಲೆಕ್ಕದಲ್ಲಿ ಆಗಿದೆ. ಹಾಗೆ ನಾನು ಇದನ್ನು ಪ್ಲೇಟಿಗೆ ವರ್ಗಾಯಿಸ್ಕೊಳ್ತಾ ಇದ್ದೇನೆ. ನೋಡುವಾಗಲೇ ಅನಿಸುತ್ತೆ ಯಾವಾಗಪ್ಪ ತಿನ್ನೋದು ಅಂಥೇಳಿ. ಈ ಗ್ರೇವಿನ ನಾನು ಪದೇ ಪದೇ ನಾನು ರೂಮಲ್ಲಿ ಮಾಡ್ತಾನೇ ಇರ್ತೇನೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ಒಂದು ವಿಡಿಯೋದೊಂದಿಗೆ ನಾನು ಮುಂದೆ ಬರ್ತೀನಿ ಹೊಸ ರೆಸಿಪಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.